ಓಕೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ಮಹಾಚೇತನರು ಆದಂತಹ, ದಿವ್ಯ ಚೇತನರು ಆದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ಹೃದಯ ತುಂಬಿ ಪ್ರಣಾಮಗಳನ್ನು ಅರ್ಪಿಸಿ, ಹಾಗೆ ಮಾಸ್ಟರ್ಸ್ ಈ ಒಂದು PMC ಕನ್ನಡ ವಾಹಿನಿಯ ಎಲ್ಲ ಧ್ಯಾನಾರ್ಥಿಗಳಿಗೆ, ಧ್ಯಾನ ವೃಂದಕ್ಕೆ ನಾನು ಪ್ರಣಾಮನ ಹೇಳ್ತಾ, ಈ ಅವಕಾಶ ಕಲ್ಪಿಸಿಕೊಟ್ಟಂತಹ ತಮಗೂ ಕೂಡ ಮತ್ತೊಮ್ಮೆ ನಾನು ಹೃದಯ ತುಂಬಿ ವಂದನೆಗಳನ್ನ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ನಾನಿರೋದು ಮುಧೋಳದಲ್ಲಿ. ನನ್ನ ಹೆಸರು ಮಂಜುಳಾ ನಾವಲ್ಗಿಮಠ್ ಅಂತ. ಬಾಗಲಕೋಟ್ ಜಿಲ್ಲೆ ಮುಧೋಳ್ ತಾಲೂಕು ನಮ್ಮೂರು. ಆಮೇಲೆ ನಾನು ಧ್ಯಾನಕ್ಕೆ ಬಂದಿರೋದು ಮಾಸ್ಟರ್ಸ್ ಈ ಲಾಕ್ಡೌನ್ ಸಂದರ್ಭದಲ್ಲಿ ಫಸ್ಟ್ ಅಂದ್ರ 19ನೇ ಇಸ್ವಿ ಇರ್ಬೋದು ಮೋಸ್ಟ್ಲಿ. ಅಂದ್ರೆ 5 ವರ್ಷದಿಂದ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಮೇಡಮ್. ಧ್ಯಾನ ನಿಜವಾಗ್ಲೂ ನನ್ನಲ್ಲಿ ಅದ್ಭುತವಾದಂತ ಪರಿವರ್ತನೆ ತಂದಿದೆ. ನಿಜವಾಗ್ಲೂ ನನ್ಗೆ ಧ್ಯಾನ ಗೊತ್ತಿರ್ಲಿಲ್ಲ. ನಾನು ಲಾಕ್ಡೌನ್ ಸಂದರ್ಭದಾಗ ನಾನು ಪ್ರತಿದಿನ ನನ್ನ ಮೊಬೈಲ್ ನೋಡ್ತಾ ಇರುವಾಗ, ಸರ್ಚ್ ಮಾಡ್ತಾ ಇರುವಾಗ, ಹಾಗೆ ಪತ್ರಿಜಿಯವರು ಫ್ಲೂಟ್ ಮ್ಯೂಸಿಕ್ ನುಡಿಸ್ತಾ ಇರುವಂತ ಫೋಟೋ ಪದೇ ಪದೇ ನನ್ನ ಸ್ಕ್ರೀನ್ ಮೇಲೆ ಬರ್ತಾ ಇತ್ತು ಮೇಡಮ್. ನಾನು ಏನಪ್ಪ ನಾನು ಯಾರಾದ್ರೂ ಯಾವಾಗ್ಲೂ ನನ್ಗೂ ಸ್ವಲ್ಪ ಆಧ್ಯಾತ್ಮದ ಹುಚ್ಚು ಯಾವಾಗ್ಲೂ ರೀ. ಆಮೇಲೆ ಪದೇ ಪದೇ ಸ್ಕ್ರೀನ್ ಮೇಲೆ ಇದೇ ಪತ್ರಿಜಿ ಗುರುಗಳ ಫೋಟೋ ನನ್ನ ಮೊಬೈಲ್ ಮೇಲೆ ಬರ್ತಾ ಇರುವಾಗ, ನಾನು ಒಂದ್ಸಲ ಅದನ್ನ ಕ್ಲಿಕ್ ಮಾಡಿ ಇವ್ರು ಏನ್ ಹೇಳ್ತಾರ ಅಜ್ಜಾರು ನೋಡ್ಬೇಕಂತಂದು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ವಿ. ಅವಾಗ ಅವ್ರು ಫ್ಲೂಟ್ ಮ್ಯೂಸಿಕ್ ನುಡಿಸ್ತಾ ಅದು ಇದಾತ್ರಿ. 10 ನಿಮಿಷ ಅದನ್ನ ನೋಡಿದೆ. ಆಮೇಲೆ ಅದಕ್ಕೇನ್ ಲೈಕ್ ಕೊಟ್ನಿ, ಅವಾಗಿಂದ ನನಗ ಇದು ಧ್ಯಾನದ ನನ್ನ ಅಭಿಪ್ರಾಯ ಅಂದ್ರೆ ಮೇಡಮ್ ರೀ, ಸಾಕಷ್ಟು ಈಗ ಜೂಮ್ ಕ್ಲಾಸ್ಗಳು ಇವು ಎಲ್ಲ ಇದೇವೆ. ಅದಕ್ಕೂ ಮುಂಚೆ ಇದು PMC ಕನ್ನಡ ಫಸ್ಟ್ ರೀ. ಎಲ್ಲಕ್ಕಿಂತ ಇದು ಪ್ರಥಮ ಸ್ಟಾರ್ಟ್ ಆಗಿದ್ದು. ಯಾಕಂದ್ರೆ ಇಲ್ಲಿ ಪತ್ರಿ ಸರ್ ಇದ್ದಾಗನೇ ಇದು PMC ಕನ್ನಡ ವಾಹಿನಿ ಪ್ರಾರಂಭ ಆಗಿದ್ದು. ಆಮೇಲೆ ನನಗ ಅವಾಗ ಪ್ರತಿದಿನ ನಾನು ನೋಡ್ತಾ ನೋಡ್ತಾ ಬರುವಾಗ ನನಗ ಧ್ಯಾನ ಅಂದ್ರೆ ಏನು, ಧ್ಯಾನದ ಅನುಭವಗಳು ಹಂಚ್ಕೋದು, ಧ್ಯಾನಿಗಳೆಲ್ಲ ಹಂಚ್ತಾ ಇರುವುದನ್ನ ನಾನು ಕೇಳ್ತಾ 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 ಬಂದೆ. ಅವಾಗ ನನ್ಗೆಲ್ಲ ಧ್ಯಾನದ ಪರಿಚಯ ಆಯ್ತು. ಇದು ಯೂಟ್ಯೂಬ್ ಮುಖಾಂತರ. ಯಾಕಂದ್ರೆ ನಾನ್ ನಿಜವಾಗ್ಲೂ ಭಾಗ್ಯಶಾಲಿ ಅಂತೇಳಿ, ಗುರುನೇ ನನ್ನ ಮೊಬೈಲ್ನಾಗ ಬಂದು, ನನ್ನ ಎದುರಿಗೆ ಬಂದು, ನನ್ನ ಮನೆಗೆ ಬಂದು ನನಗ್ ಧ್ಯಾನ ಕೊಟ್ರೆ ಹೇಳಿದ್ರೇನು ಅನ್ನುವಂತ ಒಂದು ಖುಷಿ. ಅವಾಗಿನಿಂದ ನನಗ್ ನಿಜವಾಗ್ಲೂ ಧ್ಯಾನ ಮಾಡ್ತಾ ಬಂದೆ. ಅದಕ್ಕೂ ಮುಂಚೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ರೀ, SSY ಕ್ಲಾಸ್ ಮಾಡಿದೀನ್ರಿ. ಅಲ್ಲಿ ನನಗ ಧ್ಯಾನದ ಇದಿತ್ತು. ಅಲ್ಲಿಯೂ ಕೂಡ ಸಾತ್ವಿಕ ಫುಡ್ ತಗೊಳ್ಳೋದು, ಧ್ಯಾನದ ಪರಿಚಯ, ಧ್ಯಾನ ಮಾಡಿಸೋದು, ಇಂತಿಷ್ಟು ಸಮಯ ಅಂತ ಧ್ಯಾನದ ಅಲ್ಲಿಯೂ ಪರಿಚಯ ಇತ್ತು. ಆದ್ರೆ ನನ್ಗ ಏನೋ ಅತೃಪ್ತಿ. ಆಮೇಲೆ ಈ ಪತ್ರಿ ಸರ್ ಇದೇನು ಧ್ಯಾನದ ಎಲ್ಲಾ ಮಾಹಿತಿ ಕೇಳ್ತಾ ಕೇಳ್ತಾ, ಪ್ರತಿದಿನ ಧ್ಯಾನಿಗಳ ಅನುಭವ ಕೇಳ್ತಾ 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 ನಾನು ಲೈಕ್ ಮಾಡ್ತಾನ ಕೇಳ್ತಾ ಬಂದಾಗ, ಆಮೇಲೆ ನನ್ಗೆ ಧ್ಯಾನ ಮಾಡ್ತಾ ಬಂದಿರಿ. ಅವಾಗ ನೋಡ್ರಿ ನನ್ನೊಳಗಿನ ಪತ್ರಿಜಿ ಪ್ರಾರಂಭೋತ್ಸವ ಆಗಿದ್ದು ನಿಜವಾಗ್ಲು ತುಂಬಾ ಬದಲಾವಣೆ ಆಗಿದ್ದು ಮಾಸ್ಟರ್ಸ್ ನಿಜವಾಗ್ಲು. ಆಮೇಲೆ ಮಾಸ್ಟರ್ಸ್ ಇಲ್ಲಿ ಸರ್ ಅವರು ನಮಗೆ 18 ಸೂತ್ರಗಳನ್ನ ಕೊಟ್ಟಿದ್ದಾರೆ. ನಾನು ಒಂದೊಂದಾಗಿ ಅದನ್ನ ಹೇಳ್ತಾ ನಾನು ಇಷ್ಟನ್ನು ಅಳವಡಿಸ್ಕೊಂಡಿನಿ ಅಂತ ನಾನು ನನ್ನ ಭಾವನೆ ವ್ಯಕ್ತಪಡಿಸ್ತಾ ಬರ್ತೀನಿ ಮಾಸ್ಟರ್. ಮೊದಲನೇದಾಗಿ ಏನಾಗಿದೆ ಅಂದ್ರೆ, ಸರ್ ಅವರು ಕೊಟ್ಟಂತ 18 ಮಾರ್ಗಸೂಚಿಯಲ್ಲಿ, ಧ್ಯಾನದ ಸರಿಯಾದ ವಿಧಾನ ಎಂದರೆ ಅದು ಆನಾಪಾನಸತಿ. ಇತರರಿಗೆ ಈ ವಿಧಾನದಲ್ಲಿಯೇ ಧ್ಯಾನ ಮಾಡಲು ಸಹಾಯ ಮಾಡಿ, ಯಾವ ಕಷ್ಟಕರವಾದ ಆಸನಗಳು, ಪ್ರಾಣಾಯಾಮದ ಪದ್ಧತಿಗಳು ಬೇಡ ಅಂತ ಹೇಳ್ತಾರೆ. ಅಂದ್ರೆ ಸರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಧ್ಯಾನ ಸರಿಯಾದ ವಿಧಾನ, ಮತ್ತೆ ಇತರರಿಗೂ ಈ ಧ್ಯಾನದ ಬಗ್ಗೆ ಹೇಳಿಕೊಡಿ, ಮತ್ತೆ ಧ್ಯಾನ ಮಾಡಲು ಇದೇನು ಕಷ್ಟ ಅಲ್ಲ, ಮತ್ತೆ ಯಾವುದು ಪ್ರಾಣಾಯಾಮದ ಅವಶ್ಯಕತೆ ಮತ್ತೆ ಪದ್ಧತಿಗಳು ಬೇಡ ಅಂತ ಹೇಳ್ತಾರೆ. ಎಸ್, ಧ್ಯಾನ
ಎನಿ ಟೈಮ್ ATM ಯಾವಾಗ ಬೇಕಾದ್ರೆ ಧ್ಯಾನ ಮಾಡ್ಬೋದು. ನಾವ್ ಸ್ನಾನ ಆಗಿರ್ಲಿ ಆಗದೆ ಇರ್ಲಿ, ಮಧ್ಯಾಹ್ನ ಇರ್ಲಿ, ರಾತ್ರಿ ಇರ್ಲಿ, ಹಗಲಿರ್ಲಿ, ಯಾವಾಗಿರ್ಲಿ ಯಾವಾಗ್ ಬೇಕಾದಾಗ ಧ್ಯಾನ ಮಾಡ್ಬೋದು. ಯಾವುದೇ ಆಸನದ ಇಲ್ಲ ಮತ್ತ ಅನ್ನೋದು ಇದು ನಿಜವಾಗ್ಲೂ ಬಹಳಷ್ಟು ಇದನ್ನ ತಿಳ್ಕೊಂಡೆ. ಆಮೇಲೆ ಇದನ್ನಂತೂ ನಾನು 100% ಫಾಲೋ ಮಾಡ್ತೀನಿ ಅಂತ ಅನ್ಕೋತೀನಿ ಮೇಡಮ್. ಯಾಕಂದ್ರೆ ಬಹಳ ಸರಳ ನೋಡ್ರಿ, ಹಣ್ಣು ಸುಲಿದು ಕೊಟ್ಟಂತ ಬಾಳೆಹಣ್ಣು ಸುಲಿದು ನೀವು ತಿನ್ರಿ ಅನ್ನೋ ತಿನ್ನಿ ಅಂತ ಹೇಳಿದಷ್ಟಂತ ಸರಳವಾದಂತ ಒಂದು ಈ ಧ್ಯಾನ ಪದ್ಧತಿ ಆಗಿದೆ. ಇದನ್ನು ನಾನು ನಿಜವಾಗ್ಲೂ ಪಾಲನೆ ಮಾಡ್ತೀನಿ ಅಂತ ಮನ ತುಂಬಿ ಹೇಳ್ಕೊತೀನಿ. ಹಾಗೆ ಎರಡನೇದು ಏನ್ ಹೇಳಿದ್ದಾರೆ ಅಂದ್ರೆ ಸರ್, ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿ ಮತ್ತು ಅವುಗಳನ್ನು ಓದಲು ಇತರರಿಗೂ ಸಹ ಪ್ರೋತ್ಸಾಹಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಧ್ಯಾನಕ್ ಬಂದ್ಮೇಲೆ ಸ್ವಾಧ್ಯಾಯ ಮಾಡ್ಬೇಕು, ಸತ್ಸಂಗ ಮಾಡ್ಬೇಕು, ಸಜ್ಜನ ಸಾಂಗತ್ಯ ಬೇಕು ಅಂತ ಹಿಂಗೆಲ್ಲ ನಾನು ಅವಾಗ ಸಜ್ಜನ ಸಾಂಗತ್ಯ ಅಂದ್ರೆ ಏನು, ಸ್ವಾಧ್ಯಾಯ ಅಂದ್ರೆ ಏನು, ಇದರ ಎಲ್ಲವನ್ನ ತಿಳಿತಾ ಬಂದಾಗ ಓಹೋ ಹಂಗಾರೆ ಆಧ್ಯಾತ್ಮದ ಪುಸ್ತಕಗಳನ್ನು ಓದ್ಬೇಕು. ಆಮೇಲೆ ಪ್ರತಿದಿನ ನಾವು ಧ್ಯಾನ ಮಾಡ್ತಾ ಇರುವಾಗ, ಸಜ್ಜನ ಸಾಂಗತ್ಯ ಮಾಡ್ತಾ ಇರುವಾಗ ಇಂಥ ಒಂದು ಜೂಮ್ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ಬೇಕು ಅನ್ನೋದನ್ನು ನನಗೆ ನಾಲೆಜ್ ಸಿಕ್ತು. ಅವಾಗಿನಿಂದ ನಾನು ಸಾಕಷ್ಟು ಪುಸ್ತಕಗಳನ್ನ ಎಲ್ಲೆಲ್ಲೋ ಈ ಧ್ಯಾನದ ಒಂದು ಇದರಲ್ಲಿ ಹೋಗಿ ಆ ಯಜ್ಞಗಳಲ್ಲಿ ಹೋಗಿ ನಾನು ಸಾಕಷ್ಟು ಪುಸ್ತಕಗಳನ್ನು ಖರೀದಿ ಮಾಡಿದ್ದೀನಿ, ಓದ್ತಾ ಬರ್ತೀನಿ ಮೇಡಮ್ ನಿಜವಾಗ್ಲು. ಪತ್ರಿಜಿಯವರ ಪುಸ್ತಕಗಳು, ಆಮೇಲೆ ಲಾಕ್ಡೌನ್ ಸಂದೇಶಗಳಾಗಿರ್ಬೋದು, ಆಮೇಲೆ ಸಾಕಷ್ಟು ಪುಸ್ತಕ ನನ್ನ ಕಡೆ ಇದೆ. ಅದನ್ನು ಕೂಡ ನಾನು ಪಾಲನೆಯಲ್ಲಿ ಇದ್ದೀನಿ ಅಂತ ಹೃದಯ ತುಂಬಿ ಹೇಳ್ತಾ ಇದ್ದೀನಿ. ಹಾಗೆ ಮೂರನೇದಾಗಿದೆ ಧ್ಯಾನದ ಒಂದು ಅನುಭವವನ್ನು ಮತ್ತು ಜೀವನದ ವಿವೇಕವನ್ನು ಹಾಗೆ ಪ್ರತಿಯೊಬ್ಬರಲ್ಲಿಯೂ ಹಂಚಿಕೊಳ್ಳಿ ಅಂತ ಸರ್ ಹೇಳಿದ್ದಾರೆ. ನೋಡಿ ಏನ್ ಹೇಳ್ತಾ ಇದ್ರಿಂದ ತಮ್ಮ ಧ್ಯಾನದ ಅನುಭವವನ್ನು ಹಂಚ್ಕೊಳ್ಳಿ, ಮತ್ತ ಹಾಗೆ ಪ್ರತಿಯೊಬ್ಬರಲ್ಲಿಯೂ ಇದನ್ನ ಹಂಚ್ತಾ ಬನ್ನಿ, ತಮ್ಮಲ್ಲಿರುವ ವಿವೇಕನು ಧ್ಯಾನವನ್ನು ಕೂಡ ಹಂಚಿರಿ ಅಂತ ಹೇಳ್ತಾ ಇದ್ದಾರೆ ಸರ್. ಇಲ್ಲಿ ನಮ್ಮ ಇದನ್ನ ಪಾಲನೆ ಮಾಡ್ರಿ ಅಂತ ಹೇಳಿದ್ದಾರೆ. ಎಸ್ ಮೇಡಮ್. ಈಗ ಧ್ಯಾನದ ಅನುಭವಗಳನ್ನ ನಾವು ನೋಡ್ರಿ, ಫಸ್ಟ್ ಯಾವ್ದೇ ಚಾನಲ್ ಕೊಡ್ರಿ, ಫಸ್ಟ್ ಇದು PMC ಕನ್ನಡ ಚಾನಲ್ ಪತ್ರಿ ಸರ್ ಇದ್ದಾಗ ಇದು ಪ್ರಾರಂಭ ಆದಂತ ಚಾನಲ್. ಈಗಂತೂ ಸಾಕಷ್ಟು ಚಾನಲ್ಗಳಾಗಿವೆ ರೀ. ನನಗೂ ಗುರು ಸಾಕಷ್ಟು ಕೆಲ್ಸವನ್ನ ಕೊಟ್ಟಿದಾರ ಅಂತ ಅನ್ಕೋತೀನಿ. ಯಾಕಂತಂದ್ರೆ ಈಗ ವಾರಕ್ 4-5 ಸಲ ಒಂದೊಂದು ಚಾನಲ್ ನನ್ಗೆ ಆಂಕರಿಂಗ್ ಹಂಚ್ಕೊಟ್ಟಿರ್ತಾರಿ. ಅಖಂಡ ಕರ್ನಾಟಕದಾಗ ಆಂಕರಿಂಗ್ ಮಾಡ್ತೇನ್ರಿ. ಆಮೇಲೆ ಪತ್ರಿಜಿ ಧ್ಯಾನ ತರಂಗ ಅನ್ನೋ ಚಾನಲ್ದಾಗ ಆಂಕರಿಂಗ್ ಮಾಡ್ತೀನಿ. ಆಮೇಲೆ ಆ ಸುಭಾಷ್ ಸ್ವರ್ಣ ಚಾನಲ್ದಾಗ ನಾನು ಆಂಕರಿಂಗ್ ಮಾಡ್ತೇನ್ರಿ. ಆಮೇಲೆ ನಮ್ಮ ಕೇತಪ್ಪನವ್ರ ಗುರುಗಳ ಒಂದು ವಸುಂಧರ ವಾರಿಯರ್ದಲ್ಲಿಯೂ ನಾನು ಅಲ್ಲೂ ಕ್ಲಾಸ್ ಕೊಟ್ಟಿರ್ತಾರೋ, ಆಂಕರಿಂಗೂ ಮಾಡ್ತೇನ್ರಿ. ಅಂದ್ರ ನನ್ನ ಮತ್ತೆ ಫಸ್ಟ್ ಅನುಭವ ಕೂಡ ಹಂಚ್ಕೊಂಡಿನಿ ಎಲ್ಲಾ ಕಡೆ. ನಾನ್ ಧ್ಯಾನಕ್ ಬಂದಿದ್ದ ಹೆಂಗ, ನನ್ನ ಧ್ಯಾನದಿಂದ ಬದಲಾದ ಒಂದು ಪ್ರಕ್ರಿಯೆಗಳನ್ನ ನಾನು ಹಂಚ್ಕೋತಾ ಬಂದಿದ್ದೀನಿ. ಮತ್ ತಾವು ಕೂಡ ಎಲ್ಲೋದ್ರು ನನ್ಗಿಂತಲ್ಲಿ ಇಂಥ ವಿಷಯ ಮಾತಾಡ್ರಿ ಅಂತಂದ್ರ ಗುರು ಏನ್ ಮಾತಾಡ್ಸ್ತಾನೆ ಅದನ್ನ ಮಾತಾಡಿದ್ರಾಯ್ತು, ನನಗ್ ತಿಳಿದದ್ದು ನಾನು ಹೇಳಿದ್ರಾಯ್ತು ಅನ್ನೋ ಒಂದು ಭಾವದಿಂದ ಯಾವುದೇ ಹೇಳಿರಿ ಓಕೆ ಅಂತ ಹೇಳ್ತೀನಿ ಮೇಡಮ್ ನಿಜವಾಗ್ಲು. ಇದು ಒಂದು ಖುಷಿ ಪಡೆಯುವಂತ ವಿಷಯ. ಅಂದ್ರೆ ನಾನು ಮೂರನೆಯ ಒಂದು ಇದನ್ನು ಕೂಡ ನಾನು ಪಾಲನೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೃದಯ ತುಂಬಿ ಹೇಳ್ಕೊತೀನಿ. ಹಾಗೆ 4ನೇಯದನ್ನ ಏನ್ ಹಂಚ್ಕೊತಿದ್ದಾರೆ ಅಂದ್ರೆ ಸರಿ, ಸಮಯ ಸಿಕ್ಕಾಗಲೆಲ್ಲ ಹಾಗೂ ಆಗಾಗ ಸಾಕಷ್ಟು ಸಮಯವನ್ನು ಮೌನದಲ್ಲಿ ಕಳೆಯಿರಿ ಅಂತ ಹೇಳ್ತಾರೆ. ನೋಡ್ರಿ, ನಿಮ್ಗೆ ಯಾವಾಗ ಸಮಯ ಸಿಗ್ತತಿ ಅವಾಗ, ಅಷ್ಟೇ ಅಲ್ಲದೆ ಆಗಾಗ ಸಾಕಷ್ಟು ಸಮಯವನ್ನ ಏನ್ ಹೇಳಿದ್ದಾರೆ ಅಂದ್ರೆ ಮೌನದಲ್ಲಿ ಕಳೆಯಿರಿ ಅಂತ ಸರ್ ಹೇಳಿದ್ದಾರೆ. ಅಂದ್ರೆ ನೀವು ಬಹಳಷ್ಟು ಮೌನನ್ನ ಆಚರಣೆ ಮಾಡಿ ಅಂತ ಹೇಳಿದ್ದಾರೆ. ಸಾಧ್ಯ ಆದಷ್ಟು ಮಟ್ಟಿಗೆ ಇಲ್ಲಿ ಭೌತಿಕದು ನಮ್ದು ಕೂಡ ಬಿಸ್ನೆಸ್ ಇರೋದ್ರಿಂದ ನಾನು ಬೆಳಗ್ಗೆ ಸಮಯದಾಗ ಮಾತಾಡ್ಲೇಬೇಕಾಗ್ತದೆ ಮಾಸ್ಟರ್ಸ್. ಇನ್ನ ಬೆಳಗಿನ ಒಂದು ಧ್ಯಾನದ ಪ್ರಕ್ರಿಯೆ ಆಗಿರ್ಬೋದು, ಆಮೇಲೆ ಒಂದಿಷ್ಟು ಸಮಯ ನನ್ಗೆ ಯಾವಾಗ ಸಿಗ್ತೈತೆ ಅವಾಗ ಆಗಾಗ ಅಂತ ಹೇಳ್ತಾರೆ ಸರ್ ನಿಜವಾಗ್ಲು. ಒಂದೊಂದ್ಸಲ ಏನೋ ಒಂದು ಸ್ಟ್ರೈಕ್ ಇದ್ದು ಇನ್ನೊಂದಿದ್ದು ಆಗ ಅಂಗಡಿ ಬಂದಿದ್ದು ಟೈಮ್ದಾಗ ನನ್ಗ ಮೌನನ ನಾನು ಮಾಡ್ಕೋತಾ ಬಂದಿದ್ದೀನಿ ಅಂತ ಇದನ್ನು ಕೂಡ ಖುಷಿಯಿಂದ ಹೇಳ್ಕೊತೀನಿ ಮಾಸ್ಟರ್ಸ್ ನಿಜವಾಗ್ಲು. ಹಾಗೆ ಇದನ್ನ ಸರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪರಿಣಾಮಕಾರಿ ಧ್ಯಾನಕ್ಕೆ ಪೂರ್ಣ ಹುಣ್ಣಿಮೆ ರಾತ್ರಿಗಳನ್ನು ಬಳಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಎಸ್, ನಾವು ಹುಣ್ಣಿಮೆ ಧ್ಯಾನ ಕೂಡ ನಾವು ಮಾಡ್ತಾ ಇರ್ತೀವಿ. ಯಾಕೆಂತಂದ್ರೆ
ಇಲ್ಲಿ ಹುಣ್ಣಿಮೆ ದಿನ ವಿಶೇಷವಾಗಿ ನಾವು ಯಾವುದೇ ಜುಮ್ಮಿಗೆ ಜಾಯಿನ್ ಆಗ್ತೀವಿ. ಆಮೇಲೆ 3 ತಾಸು, 3:30 ತಾಸು, 10ರಿಂದ 12 ತನಕ ಅಥವಾ 9ರಿಂದ 12 ತನಕ ನಾವು ಈ ಹುಣ್ಣಿಮೆ ದಿನಗಳಲ್ಲಿ ಧ್ಯಾನ ಮಾಡ್ತಾನೆ ಬಂದಿದ್ದೀವಿ ನಿಜವಾಗ್ಲೂ. ಇದು ಒಂದು ಖುಷಿ ಪಡುವಂತ ವಿಷಯ. ಹಾಗೆಯೇ 6ನೇದೇನ್ ಹೇಳ್ತಾರೆ ಅಂದ್ರೆ ಮಾಸ್ಟರ್ಸ್, ಸಾಧ್ಯವಿದ್ದಷ್ಟು ಪಿರಮಿಡ್ ಶಕ್ತಿಯನ್ನು ಧ್ಯಾನಕ್ಕೆ ಬಳಸಿಕೊಳ್ಳಿ ಅಂತ ಸರ್ ಹೇಳಿದ್ದಾರೆ. ಎಸ್. ನಾವು ಧ್ಯಾನಕ್ಕೆ ಬಂದ ತಕ್ಷಣ ಮೊದಲು ಪಿರಮಿಡ್‌ಗಳನ್ನ ಬಳಸಿ, ಪಿರಮಿಡ್ ಧ್ಯಾನ ಹೆಚ್ಚು ಎನರ್ಜಿ. ಈಗ ನಡೀತಾ ಹೋಗೋಕ್ಕಿಂತ ಸೈಕಲ್ ಮೇಲೆ ಇನ್ನೂ ಫಾಸ್ಟ್ ಹೋಗ್ತೀವಿ. ಸೈಕಲ್ ಮೇಲೆ ಹೋಗೋಕ್ಕಿಂತ ಮೋಟಾರ್ ಸೈಕಲ್ ಮೇಲೆ ಹೆಂಗ್ ಫಾಸ್ಟ್ ಹೋಗ್ತೀವಿ, ಆ ತರ ನಾವು ನಡೀತಾ ಹೋಗಿ ಮುಟ್ಟೋಕ್ಕಿಂತ ಹೆಂಗ್ ನಾವು ಸೈಕಲ್ ಮೋಟಾರ್ ಮೇಲೆ ಹೋಗೋ ಫಾಸ್ಟ್ ಆ ತರ ನಮ್ಮ ಧ್ಯಾನದ ಯಾವುದು ಪಿರಮಿಡ್ ಇಲ್ದೆ ಬಳಸೋದಕ್ಕೆ ಧ್ಯಾನಕ್ಕಿಂತ ಪಿರಮಿಡ್ ತಲೆ ಮೇಲೆ ಇರೋದ್ರಿಂದ, ಪಿರಮಿಡ್ ಕ್ಯಾಪ್ ಬಳಸೋದ್ರಿಂದ, ಪಿರಮಿಡ್ ಬಳಸೋದ್ರಿಂದ ನಮ್ಗೆ ಇನ್ನೂ ಎನರ್ಜಿ ಹೆಚ್ಚಾಗ್ತೈತಿ. ಮತ್ತೆ ನಮ್ಮ ಜ್ಞಾನನೂ ಕೂಡ ಹೆಚ್ಚಾಗ್ತೈತಿ ಅನ್ನೋದನ್ನ ನಾವು ಈ ಪಿರಮಿಡ್ ಬಳಕೆ ಮಾಡೋದ್ರ ಮುಖಾಂತರ ನಮ್ಮ ಅನುಭವಕ್ಕೆ ಬಂದಂತ ಮಾತಾಗಿದೆ. ಎಸ್, ಇದನ್ನು ಕೂಡ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ನನ್ಗನ್ಸ್ತಾ ಇದೆ ಮಾಸ್ಟರ್ಸ್. ಹಾಗೆ 7ನೇದು ಏನ್ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಸರ್ ಅವರು, ಔಷಧಿ ಸೇವನೆಯನ್ನು ಬಿಟ್ಟು ಬಿಡಿ, ಕೇವಲ ಧ್ಯಾನ ಚೈತನ್ಯವೊಂದೇ ಗುಣಪಡಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಮಾಸ್ಟರ್ಸ್, ನಿಜವಾಗ್ಲು ನಾನ್ ಧ್ಯಾನಕ್ಕೆ ಬಂದು 5.5 ವರ್ಷ ಆಯ್ತು ಮೇಡಮ್. ನಿಜವಾಗ್ಲು ಆ ಇಲ್ಲಿವರೆಗೂ ಒಂದು ಮಾತ್ರೆ ನುಂಗಿಲ್ಲ. ಇದು ಹೃದಯ ತುಂಬಿ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ನಮ್ಮ ಮನೆಗ್ ಬಂದು ಯಾರು ನುಂಗಿರುದಿಲ್ಲ. ಯಾಕಂದ್ರೆ ಸರ್ ಇಲ್ಲಿ ಯಾವಾಗ್ಲೂ ಡಾಕ್ಟರ್ ಮುಂದ ಮತ್ತ ಗುರುವಿನ ಮುಂದೆ ಸತ್ಯವಾದನ್ನ ಹೇಳಿದ್ರೆ ನಾವು ಎಲ್ಲವನ್ನ ನಾವು 100% ನಾವ್ ಇದನ್ನ ನಾವು ತೊಡಗಿಸ್ಕೊಂಡಂಗ ಆಗ್ತೈತೆ ಅನ್ನೋ ಒಂದು ಭಾವ. ನಿಜವಾಗ್ಲೂ ಇದು ನಮ್ಗೆ ಧ್ಯಾನ ನಮ್ಮ ಭೌತಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ನಮ್ಮನ್ನ ಆರೋಗ್ಯದಿಂದ ಇಟ್ಟಿದೆ ಅಂತ ನಾನು ಇದನ್ನ ಹೃದಯ ತುಂಬಿ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿವರೆಗೂ ನಮ್ಗೆ ನೋಡ್ರಿ, ಏನೋ ಮೈನರ್ ಅಕಸ್ಮಾತ್ ಎಲ್ಲೋ ಒಂದ್ 2 ದಿವಸ ಊರಿಗೆ ಹೋದ್ವಿ ಅಂದ್ರ ನೆಗಡಿ ಅಂತ ಪ್ರಕ್ರಿಯೆ ಬಂದಿರ್ಬೋದು. ಆಗ ಬಿಸಿನೀರ್ ಕುಡ್ಕೊಂಡು ಆಗ್ಲಿ, ಇನ್ನಷ್ಟು ಹೆಚ್ಚು ಧ್ಯಾನ ಮಾಡಿ ಆಗ್ಲಿ, ನಾವು ಇದರಿಂದ ಹೊರಗ್ ಬಂದೀನಿ ಅಂತ ಇದನ್ನು ಕೂಡ ನಾನು 100% ಈ ಪಾಲನೆಯಲ್ಲಿಯೂ ಕೂಡ ನಾನು ಇದ್ದೀನಿ ಅಂತ ಹೃದಯ ತುಂಬಿ ಹೇಳ್ತಾ ಇದ್ದೀನಿ. ಇನ್ನ 8ನೇದ್ ಬಂದ್ಬಿಟ್ಟು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಏನ್ ಫಾಲೋ ಮಾಡ್ಬೇಕು, ಏನನ್ನ ಅನುಕರಣೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸರ್ ಅವರು, ಮಾಂಸವನ್ನು ಎಂದಿಗೂ ಸೇವಿಸಬೇಡಿ, ಮೊಟ್ಟೆಯೂ ಸಹ ಬೇಡ, ಅಗತ್ಯಕ್ಕೆ ತಕ್ಕಂತೆ ತಿನ್ನಿ, ಆಸೆಗೆ ತಕ್ಕಂತೆ ಅಲ್ಲ. ನೀವು ಸಾತ್ವಿಕ ಆಹಾರ ಆಗಿದ್ರೂ ಕೂಡ, ನೀವು ಸಸ್ಯಾಹಾರಿಗಳಾಗಿದ್ರೂ ಕೂಡ ಅಗತ್ಯಕ್ಕೆ ತಕ್ಕಂತೆ ತಿನ್ನಿ, ಮತ್ತೆ ಆಸೆಗೆ ತಕ್ಕಂತೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್, 100%. ನಾನು ಎಷ್ಟೋ ಜನ್ಮ ತೆಗೆದು ಬಂದಿದ್ದೀನಿ ಮಾಸ್ಟರ್ಸ್. ನನ್ ಹಿಂದಿನ ಜನ್ಮದಂತೂ ಗೊತ್ತಿಲ್ಲ. ಬಟ್ ಈ ಜನ್ಮದ್ ಹೇಳ್ತೀನಿ, ನಾವು ಯಾವಾಗ್ಲೂ ಸಸ್ಯಾಹಾರಿಗಳು. ಇದು ತುಂಬಾ ಖುಷಿ ಪಡುವಂತ ವಿಷಯ. ನನ್ಗೆ ಮಾಂಸಾಹಾರ ನಮ್ಗೆ ಹುಟ್ಟಂದು ಗೊತ್ತಿಲ್ಲ. ಆಮೇಲೆ ಮೊಟ್ಟೆ ಕೂಡ ನಮಗ್ ಗೊತ್ತೇ ಇಲ್ಲ. ಆಮೇಲೆ ಮಾಂಸ ಅಂತೂ ನಾವ್ ಯಾವಾಗ್ಲೂ ಕೈಯಿಂದ ಅದನ್ನು ಕಲ್ಪನೆಯೂ ಕೂಡ ಅದನ್ನ ಕಲ್ಪನೆಯಲ್ಲೂ ಕೂಡ ಕನಸಲ್ಲೂ ಅಂತಾರಲ್ರಿ, ಆ ತರ ನಮ್ಗೆ ಗೊತ್ತೇ ಇಲ್ಲ. ಇನ್ನ ಅಗತ್ಯಕ್ಕೆ ತಕ್ಕಂತೆ ತಿನ್ನಿ, ಆಸೆಗೆ ತಕ್ಕಂತೆ ಅಲ್ಲ, ನೀವು ಸಸ್ಯಾಹಾರಿಗಳಾಗಿದ್ರು ಕೂಡ ಅಂತ ಹೇಳ್ತಾ ಇದ್ದಾರೆ. ಎಸ್, ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಆಸೆಗೆ ತಕ್ಕಂತೆ ತಿಂತಾ ಇದ್ದೀವಿ. ಇವಾಗ ಏನಾಗಿದೆ ಅಂದ್ರೆ ಮಾಸ್ಟರ್ಸ್, ಏನೇನ್ ತಿನ್ಬೇಕು, ಏನೇನ್ ತಿನ್ಬಾರ್ದು, ಎಷ್ಟ್ ತಿನ್ಬೇಕು ಅಂತ ನಮಗೆ ಈಗ ಗುರು ಜ್ಞಾನ ಕೊಟ್ಟಿದ್ದಾರೆ. ಅದಕ್ಕೆ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಅಗತ್ಯಕ್ಕೆ ತಕ್ಕಂತೆ ತಿಂತಾ ಇದೀವಿ, ಆಸೆಗೆ ತಕ್ಕಂತಲ್ಲ. ಅಂದ್ರೆ ನಮ್ಮ ಆರೋಗ್ಯಕ್ಕೆ ಯಾವುದು ಸರಿ ಮತ್ತು ಯಾವುದು ಸರಿ ಅಲ್ಲ ಅನ್ನೋದೆಲ್ಲ ನಮ್ಗೆ ಪ್ರತಿದಿನ ನಾವು ಆಹಾರದ ವಿಚಾರವಾಗಿ ಎಲ್ಲವನ್ನ ತಿಳಿತಾ ಬರ್ತಾ ಇದ್ದೀವಿ. ಹಾಗೆ ಧ್ಯಾನ ಕೂಡ ನಮ್ಗೆ ಬಹಳಷ್ಟು ಜ್ಞಾನವನ್ನ ಕೊಟ್ಟಿದೆ. ಈ ಪಾಲನೆಯನ್ನು ಕೂಡ ನಾನು 100% ಪಾಲನೆ ಮಾಡ್ತಾ ಇದ್ದೀನಿ ಅಂತ ಹೃದಯ ತುಂಬಿ ಹಂಚ್ಕೋತಾ ಇದ್ದೀನಿ ಮಾಸ್ಟರ್ಸ್. ಹಾಗೆ ಸರ್ ಅವರು ಕೊಟ್ಟಿರುವಂತಹ 9ನೇ ಸೂತ್ರ ಏನಾಗಿದೆ ಅಂದ್ರೆ, ಪರಿಶುದ್ಧವಾದ ಪ್ರಕೃತಿಯಲ್ಲಿ ಸಾಕಷ್ಟು ಸಮಯವನ್ನು ಕಳೆಯಿರಿ. ಉದಾಹರಣೆಗೆ ಕಾಡು, ಹುಲ್ಲುಗಾವಲು, ನದಿಗಳು, ಪರ್ವತಗಳು ಇತ್ಯಾದಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಮೇಡಮ್, ಇದನ್ನ ಹೇಳ್ಬೇಕಂತಂದ್ರೆ ಪರಿಶುದ್ಧ ಪ್ರಕೃತಿಯಲ್ಲಿ ಸಾಕಷ್ಟು ಸಮಯವನ್ನು ಕಳೆಯಿರಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಗುರು ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮಧ್ಯಮ ಮಾರ್ಗ ಅಂತ ಕೊಟ್ಟಿದ್ದಾರೆ.
ಮಧ್ಯಮ ಮಾರ್ಗ ಅಂತಂದ್ರೆ ನಾವು ಇತ ಆ ಧ್ಯಾನವನ್ನ, ಆಧ್ಯಾತ್ಮವನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗಿದೆ. ನಮ್ಮ ಜೀವನವನ್ನ, ಭೌತಿಕದ ಈ ಒಂದು ಜೀವನವನ್ನು ನಿಭಾಯಿಸ್ಬೇಕಾಗಿದೆ. ಅದಕ್ಕಾಗಿ ಏನಾಗ್ತಾ ಇದೆ ಅಂದ್ರೆ ಮಾಸ್ಟರ್ಸ್ ಮೇಡಮ್, ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ನಮ್ಗೆ ಯಾವಾಗ್ಲಾದ್ರೂ ಎಲ್ಲಾದ್ರೂ ನಾವು ಸತ್ಸಂಗಕ್ಕಂತ ಹೋದಿವಿ, ಅಥವಾ ಧ್ಯಾನದ ಯಾವುದೇ ಒಂದು ಕಡೆ ಕ್ಲಾಸಿಗಂತ ಬೇರೆ ಕಡೆ ಊರಿಗೆ ಹೋದಿವಿ ಅಂದ್ರೆ ಅಲ್ಲಿ ಪ್ರಕೃತಿಯ ಮಧ್ಯೆ ಕಳೆಯೋದು, ಒಂದೊಂದ್ಸಲ ಸಾಯಂಕಾಲ ವಾಕಿಂಗ್ ಅಂತ ಹೋಗಿ ಗಿಡಗಳ ಕೆಳಗಡೆ ಹೋಗಿ ಕೂತ್ಕೊಳ್ಳೋದು, ಮತ್ತ ಗಿಡಗಳನ್ನ ಪ್ರೀತಿಸುವುದು, ಅದರ ಜೊತೆ ಚುಂಬನ ಮಾಡುವುದು, ಮಾತಾಡೋದಾಗ್ಲಿ, ಪ್ರಕೃತಿಯಂತೂ ಸಾಕಷ್ಟು ಪ್ರೀತಿಸುವಂತ ಭಾವ ಕೊಟ್ಟಿದ್ದಾನೆ ಗುರು ನಿಜವಾಗ್ಲು. ಆದ್ರೆ ಇಲ್ಲಿ 100% ಈ ಪಾಲನೆಯಲ್ಲಿ ಇಲ್ಲ ಅಂತ ಅನ್ನೋಕ್ಕಿಂತ ಒಂದು 60% ನಾನು, ಯಾಕಂದ್ರೆ ಪ್ರತಿದಿನ ನಾವು ಪರಿಶುದ್ಧ ಪ್ರಕೃತಿಯಲ್ಲಿ ಸಮಯ ಕಳೆಯಕ್ಕಂತೂ ಆಗೋದಿಲ್ಲ. ಸಮಯ ಸಿಕ್ಕಿರುವಾಗ ಅದನ್ನ ಸದುಪಯೋಗ ಮಾಡ್ಕೋತೀವಿ ಅನ್ನೋದನ್ನ ಆ ಖುಷಿಯಿಂದ ಹೃದಯ ತುಂಬಿ ಹಂಚ್ಕೋವಂತ ಮಾತಾಗಿದೆ ಮಾಸ್ಟರ್ ಮೇಡಮ್. ಹಾಗೆ ಸರ್ ಇನ್ನೊಂದ್ ಏನ್ ಹೇಳ್ತಾರೆ ಅಂದ್ರೆ 10ನೇದಾಗಿದೆ ನಿಯಮ, ಯಾವುದೇ ಆಧ್ಯಾತ್ಮಿಕ ಆ ದಿರಿಸುಗಳನ್ನು ಅಥವಾ ಪವಿತ್ರವಾದ ದೈಹಿಕ ಗುರುತುಗಳನ್ನು ಎಂದಿಗೂ ಧರಿಸುವುದು ಬೇಡ ಅಂತ ಹೇಳಿದ್ದಾರೆ. ಎಸ್ ಮಾಸ್ಟರ್ಸ್, ಇದಂತೂ ನಾವೆಲ್ಲರೂ ಪಾಲನೆ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಗೆ ಇಂಥದೇ ಡ್ರೆಸ್ ಕೋಡು, ಹಿಂಗೇ ಇರ್ಬೇಕು, ಅದೇನು ಬ್ರಾಹ್ಮಣ ಹಿಂಗ್ ಹಚ್ಕೋತಾನ, ಆಮೇಲೆ ನಾಮ ಗಂಧ ಮತ್ತೊಂದು ಅದು ಇದು ಅಂತ ಯಾವುದನ್ನು ನಾವಿಲ್ಲಿ ಪಾಲನೆ, ಇಲ್ಲಿ ಎಲ್ಲಾ ಮಾಸ್ಟರ್ಸ್ಗಳು ಇದನ್ನ ಪಾಲನೆ ಮಾಡ್ತಾ ಬಂದಿದೀವಿ. ಯಾಕಂದ್ರೆ ಯಾವ್ದೇ ಗುರುತು ಬೇಡ, ಯಾವ್ದು ಡ್ರೆಸ್ ಕೋಡ್ ಬೇಡ ಅಂತ ಸರ್ ಇದನ್ನ ಹೇಳಿದ್ದಾರೆ. ಎಸ್ ಮಾಸ್ಟರ್ಸ್, ಇದನ್ನಂತೂ ನಾವೆಲ್ಲರೂ ಪಾಲನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಇದು ಕೂಡ 100% ಪಾಲನೆಯಲ್ಲಿ ಇದ್ದೀನಿ ಅನ್ನೋದೊಂದು ಭಾವ. ಎಸ್ ಮೇಡಮ್. ಹಾಗೆ 11ನೇದ್ದು ಏನಾಗಿದೆ ಅಂದ್ರೆ, ಬಾಲ್ಯದಿಂದಲೇ ಮಕ್ಕಳಿಗೆ ಧ್ಯಾನದ ತರಬೇತಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಎಸ್ ಮೇಡಮ್. ಎಸ್ ಮಾಸ್ಟರ್ಸ್, ಇದು ಏನಂದ್ರೆ ನಾನಂತೂ ಇದರಿಂದ ವಂಚಿತ ಆಗಿದ್ದೀನಿ ಏನೋ ಅನ್ಸುತ್ತೆ. ಯಾಕಂದ್ರೆ ಬಾಲ್ಯದಿಂದ ನಮ್ಗೆ ಸಿಕ್ಕಿಲ್ಲ. ಒಂದಿಷ್ಟು ಸಮಯ ಮಧ್ಯಮ ಮಧ್ಯ ವಯಸ್ಸಾದ್ಮೇಲೆ ನಮ್ಗೆ ಇದು ಧ್ಯಾನ ಸಿಕ್ಕಿರೋದು ನಿಜವಾಗ್ಲು. ನನ್ನ ಅನಿಸಿಕೆ ಅಂದ್ರೆ ಮೇಡಮ್, ಯಾರೇ ಸಿಗ್ಲಿ, ಇವತ್ತು ಚಿಕ್ಕ ಮಕ್ಕಳೇ ಸಿಗ್ಲಿ, ದೊಡ್ಡವರೇ ಸಿಗ್ಲಿ, ಸಣ್ಣವರೇ ಸಿಗ್ಲಿ, ಎಲ್ಲರಿಗೂ ಈ ಧ್ಯಾನದ ಒಂದು ಜ್ಞಾನವನ್ನ ಹಂಚ್ತಾ ಬರ್ತೀವಿ. ಎಲ್ಲೇ ಸಿಗ್ಲಿ ಮಕ್ಕಳಿಗಂತೂ ಇನ್ನೂ ಕೊಡ್ಲೇಬೇಕು. ಎಸ್, ಅಷ್ಟೇ ಅಲ್ಲದೆ ಡಿಸೆಂಬರ್ ಆ ಮುಂಬರುವ ಡಿಸೆಂಬರ್ 21 ಧ್ಯಾನ ದಿನವಾಗಿ ಮಾಡಲಾಗಿದೆ. ಹೋದ್ ವರ್ಷ ಕೂಡ 1ನೇ ವರ್ಷ ಆಗಿತ್ತು. ನಾನು ನಮ್ಮೂರಿನ ಒಂದು 4-5 ಪ್ರೈಮರಿ ಸ್ಕೂಲಿಗೆ ಹೋಗಿ ಧ್ಯಾನದ ಒಂದು ಆ ಜ್ಞಾನದ ಒಂದು ಎಲ್ಲರೂ ಒಂದು ಅವರಿಗೆ ನಾಲೆಜ್ ಕೊಟ್ಟು ಬಂದಿ, ಜ್ಞಾನ ಮಾಡಿಸಿ ಬಂದಿದ್ದೀನಿ ಅಂತ ಇದನ್ನ ನಿಜವಾಗ್ಲೂ ಖುಷಿಯಿಂದ ಹೇಳ್ಕೊತೀನಿ. ಯಾಕಂದ್ರೆ ಎಲ್ಲರಿಗೂ ಧ್ಯಾನ ಸಿಗ್ಲಿ, ಜ್ಞಾನ ಆಗ ಹಂಚ್ರಿ ಅಂತ ಗುರು ಹೇಳ್ತಾನೆ ಬಂದಿದ್ದಾರೆ ನಮ್ಮೆಲ್ಲರಿಗೂ ನಿಜವಾಗ್ಲು. ಇದನ್ನು ಕೂಡ ಎಷ್ಟು ಸಾಧ್ಯ ಅಷ್ಟು ಪಾಲನೆ ನಾನು ಮಾಡ್ತಾ ಇದ್ದೀನಿ ಅಂತ ಎಸ್ ಮೇಡಮ್, ಇದು ಕೂಡ ಹೃದಯ ತುಂಬಿ ಹೇಳ್ಕೊಂತ ಮಾತಾಗಿದೆ. ಹಾಗೆ ಮಾಸ್ಟರ್ಸ್ 12ನೇಯ ಒಂದು ತತ್ವ ಏನಾಗಿದೆ ಅಂದ್ರೆ, ಧ್ಯಾನ ತರಬೇತಿ ಕಾರ್ಯಕ್ರಮದಲ್ಲಿ ಹಣದ ವಿನಿಮಯವನ್ನು ತಿರಸ್ಕರಿಸಿ ಅಂತ ಹೇಳಿದ್ದಾರೆ. ಎಸ್ ಮೇಡಮ್, ನಮ್ ಇದನ್ನು ಕೂಡ ನಾವು ಪಾಲನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ 100%. ಯಾಕಂದ್ರೆ ಎಲ್ಲೂ ಹಣದ ತಗೊಳ್ಳುವಂತ ಅವಶ್ಯಕತೆನೂ ಬಿದ್ದಿಲ್ಲ, ಬೀಳೋದು ಇಲ್ಲ, ನಮ್ಗದ್ರ ಅವಶ್ಯಕತೆನೂ ಇಲ್ಲ. ಹಾಗೆ ಮೇಡಮ್, ಮಾಸ್ಟರ್ಸ್, ಮೂರ್ತಿ ಪೂಜೆ 14ನೇದಾಗಿದೆ. ಮೂರ್ತಿ ಪೂಜೆಯಲ್ಲಿ ಅಥವಾ ಜೀವಂತ ಗುರುಗಳ, ಮಾಸ್ಟರ್ಗಳ ಪೂಜೆಯಲ್ಲಿ ತೊಡಗದಿರಿ ಅಂತ ಸರ್ ಹೇಳಿದ್ದಾರೆ. ಎಸ್, ಆ ಮೂರ್ತಿ ಪೂಜೆ ಕೂಡ ನಾವು ಪೂಜೆಯ ಒಂದು ಸಂಸ್ಕಾರವನ್ನ ಬಿಟ್ಟಿದ್ದೀವಿ. ಧ್ಯಾನ ನಮ್ಮೆಲ್ಲರಿಗೂ ಒಂದು ಅದ್ಭುತವಾದ ಆಯುಧ, ಇದೊಂದು ಅದ್ಭುತವಾದ ಪ್ರಕ್ರಿಯೆ ಆಗಿದ್ರಿಂದ ನಾವು ಧ್ಯಾನದಿಂದನೇ ನಾವು ಎಲ್ಲವನ್ನ ಪಡ್ಕೊಂಡಿದ್ದೀನಿ ಅಂತ ಹೃದಯ ತುಂಬಾ ಹೇಳ್ತಾ ಇದ್ದೀನಿ. ಓಕೆ. ಹಾಗೆ 15ನೇದಾಗಿದೆ, ಎಲ್ಲ ವೈಯಕ್ತಿಕ ಸಮಸ್ಯೆಗಳನ್ನು ತಮ್ಮ ಧ್ಯಾನದ ಶಕ್ತಿ ಚೈತನ್ಯದಿಂದಲೇ ಪರಿಹರಿಸಿಕೊಳ್ಳಬೇಕು ಅಂತ 15ನೇ ಸೂತ್ರ ಆಗಿದೆ ನಮಗೆ. ಎಸ್ ಮೇಡಮ್. ಎಸ್ ಮಾಸ್ಟರ್ಸ್, ಈ ನಮ್ದು ನಿಜವಾಗ್ಲು ಎಲ್ಲ ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು, ಎಲ್ಲವನ್ನೂ ನಾವು ಈ ಧ್ಯಾನ ಶಕ್ತಿ, ಈ ಒಂದು ಚೈತನ್ಯದಿಂದಲೇ ಪರಿಹರಿಸ್ಕೊಳ್ತಾ ಇದ್ದೀನಿ ಅಂತ ಹೃದಯ ತುಂಬಿ ಹೇಳ್ತೀನಿ. ಯಾಕಂದ್ರೆ ಮನುಷ್ಯನ್ಗೆ ಈ ಭೌತಿಕ ಸಮಸ್ಯೆಗಳು ಬರುವುದು ಹೋಗುವುದು ಸಹಜ.
ಯಾಕಂದ್ರೆ ಆ ಶರೀರ ಐತ್ ಅಂದ್ಮೇಲೆ ನೋಡ್ರಿ ಅದು ನಾವು ಹೋಗೋ ತನಕ ಯಾವುದೇ ಒಂದು ಇದ್ದಿದ್ದೇ ಅದು. ಅದ್ರ ಬಗ್ಗೆ ಯಾವ್ದು ತಲೆ ಕೆಡ್ಸ್ಕೊಬೇಡಿ. ಯಾಕಂದ್ರೆ ನಾನೊಂದು ಚೈತನ್ಯ ಆತ್ಮ. ಇಲ್ಲಿ ಏನೇ ಬರ್ಲಿ ಎಲ್ಲವೂ ಅನುಭವ ಅಂದುಕೊಳ್ಳೋಣ ಅಂತ ಗುರು ಹೇಳಿದ್ದಾರೆ. ಮತ್ತೆ ಇಲ್ಲಿ ನಾವ್ ಏನಾಗ್ಲಿ ಇಲ್ಲಿ ಪಾಠ ಕಲೀಲಿಕ್ಕೆ ಬಂದಿದೀವಿ ಅನ್ನೋದನ್ನ ನಮಗ್ ಗುರು ತಿಳಿಸ್ಕೊಟ್ಟಿದಾರ. ಅದಕ್ಕಾಗಿ ನಾನ್ ಯಾವುದೂ ಸಮಸ್ಯೆ ಬಗ್ಗೆ ಅಷ್ಟು ಪರಿಗಣನೆ ತಗೋದಿಲ್ಲ. ಅದರ ಬಗ್ಗೆ ಯಾವ್ದು ಹೆಚ್ಚು ನಾನು ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೂ ಹೋಗುದಿಲ್ಲ ಅಂತ. ಯಾಕೆಂದ್ರೆ ಧ್ಯಾನ ಸಿಕ್ಕಿದೆ, ಜ್ಞಾನ ಸಿಗ್ತಾ ಇದೆ. ಅಂದ್ಮೇಲೆ ಅದ್ರ ಬಗ್ಗೆ ಯಾಕೆ ಭೌತಿಕ ಬಗ್ಗೆ ಹೆಚ್ಚು ಹೆಚ್ಚು ತಲೆ ಕೆಡಿಸ್ಬೇಕು. ಎಷ್ಟೋ ಜನ್ಮ ಕಳೆದಿದ್ದೀವಿ ಹಿಂಗೆ, ಎಷ್ಟೋ ಜನ್ಮ ಇನ್ನೂ ಕಳೀತೀವಿ. ಮತ್ತೆ ಇರುವುದೊಂದಿಷ್ಟು ಸಮಯಕ್ಕಾಗಿ ಇದ್ರ ಬಗ್ಗೆ ಯಾಕೆ ಅಷ್ಟು ಆಸಕ್ತಿ ಅನ್ನೋದೊಂದು ನನ್ನಲ್ಲಿ ಭಾವ ಮೂಡಿದೆ ನಿಜವಾಗ್ಲು. ಇದನ್ನು ಕೂಡ ನಾನು ಪಾಲನೆ ಮಾಡ್ತಾ ಇದ್ದೀನಿ ಅಂತ ತುಂಬಾ ಖುಷಿಯಿಂದ ಹೇಳ್ತಾ ಇದ್ದೀನಿ ಮೇಡಮ್. ಓಕೆ ಮಾಸ್ಟರ್ಸ್. ಹಾಗೆ 16ನೇದಾಗಿದೆ ಸಹಜ ಕುಟುಂಬ ಜೀವನದ ಸುಖಾನುಭವ ಪಡೆಯಿರಿ. ಹಾಗೆ ಸನ್ಯಾಸತ್ವ ಪಡೆಯುವುದು ಬೇಡ ಮತ್ತು ಇತರ ಎಲ್ಲ ಜೀವಿಗಳಿಗೆ ಸಂತಸವನ್ನು ನೀಡಿ ಅಂತ ಹೇಳ್ತಾ ಇದ್ದಾರೆ ಸರ್ ಇವರು. ಸಹಜವಾದ ಕುಟುಂಬ ಜೀವನದ ಸುಖಾನುಭವ ಪಡೆಯಿರಿ ಮತ್ತು ಸನ್ಯಾಸತ್ವ ಪಡೆಯುವುದು ಬೇಡ. ಎಸ್, ಆಲ್ರೆಡಿ ನಾವೆಲ್ಲರೂ ನಾನು ಮದ್ವೆ ಮಾಡ್ಕೊಂಡು ಈಗ ಆಲ್ರೆಡಿ ಎಷ್ಟೋ ಜೀವನವನ್ನು ಸವಿಸಿದಂತವ್ರೇ ಆಗಿದ್ದೀವಿ. ಮತ್ತು ಸನ್ಯಾಸತ್ವ ಅಂತ ಪ್ರಶ್ನೆನೇ ಇಲ್ಲ. ಇನ್ನು ಮೇಡಮ್ ಹೇಳ್ಬೇಕಂದ್ರೆ ಮತ್ತು ಇತರ ಜೀವಿಗಳಿಗೂ ಆ ಆ ಜೀವಿಗಳಿಗೆ ಸಂತಸವನ್ನು ನೀಡಿ. ಎಸ್ ಮಾಸ್ಟರ್ಸ್ ಮೇಡಮ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ಧ್ಯಾನ ಸಿಕ್ಮೇಲೆ ಎಲ್ಲರಲ್ಲಿ ಪ್ರೇಮತ್ವ ಭಾವ, ಅದರಲ್ಲಿ ಹ್ಮ್ ಹ್ಮ್ ಪ್ರಾಣಿಗಳ ಮೇಲೆ ಇನ್ನೂ ನನಗೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಯಾವುದೇ ಒಂದು ಕ್ರಿಮಿ ಕೀಟಗಳು ಕೂಡ ನನ್ಗ ನಿಜವಾಗ್ಲೂ ಕೊಲ್ಲಕ್ ಮನ್ಸಾಗೋದಿಲ್ಲ. ಯಾಕಂದ್ರೆ ಅವುಗಳ ಜೀವಿತ ಇರೋ ತನಕ ಬದುಕ್ಲಿ ಅನ್ನೋ ಒಂದು ಭಾವ ನನಗೆ ನಿಜವಾಗ್ಲೂ ಗುರು ಕೊಟ್ಟು ಬಿಟ್ಟಿದ್ದಾನೆ ಧ್ಯಾನದಿಂದ. ಮತ್ತೆ ಎಲ್ಲೂ ಏನೋ ಒಂಥರ ನೋವಿನಲ್ಲಿರುವಂತ ಒಂದೊಂದು ಪಕ್ಷಿಗಳ ಕಂಡ್ರೆ ಪ್ರೀತಿ. ಮತ್ತೆ ಯಾವುದೇ ಒಂದು ಪ್ರಾಣಿ ಬೀದಿ ನಾಯಿ ಆಗಿದ್ರು ಕೂಡ ಅದು ನೋವಿನಿಂದ ಬರ್ತಿದ್ರೆ ಅದ್ರ ಬಗ್ಗೆ ಏನೋ ಪ್ರೀತಿ ತೋರ್ಸೋದು. ನನಗೆ ಸಾಧ್ಯ ಆದ ಮಟ್ಟಿಗೆ ಆಹಾರ ಕೊಡಕ್ ಪ್ರಯತ್ನ ಮಾಡ್ತೀನಿ ಅನ್ನೋದನ್ನು ಎಸ್, ಇದನ್ನು ಕೂಡ ನಾನು ಹೃದಯ ತುಂಬ ಹಂಚ್ಕೋತೀನಿ. ಹಾಗೆ ಸರ್ ಅವರು 17ನೆಯ ಸೂತ್ರ ಆಗಿದೆ ನಮಗೆ ಪಾಲನೆ ಮಾಡಕ್ ಕೊಟ್ಟಿದ್ದುದು. ಎಲ್ಲ ನಗರಗಳಲ್ಲಿ, ಪಟ್ಟಣಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಪಿರಾಮಿಡ್ ಧ್ಯಾನ ಕೇಂದ್ರಗಳನ್ನು ಸ್ಥಾಪಿಸಿ ಅಂತ ಹೇಳಿದ್ದಾರೆ. ಎಸ್ ಮಾಸ್ಟರ್ಸ್, ನನಗೂ ಕೂಡ ಒಂದು ಸಂಕಲ್ಪ ಪಿರಾಮಿಡ್ ನಮ್ಮ ಮನೆ ಮೇಲೆ ಆಗ್ಬೇಕು ಅನ್ನೋದು. ಅದು ಇಲ್ಲಿವರೆಗೂ ನಿಜವಾಗ್ಲೂ ನೆರವೇರಿ ಬಂದಿಲ್ಲ. ಯಾಕಂದ್ರೆ ನಮ್ದು 2 ಫ್ಲೋರ್ 3ನೇ ಫ್ಲೋರ್ ಮನಿ ಇರೋದ್ರಿಂದ ಕೆಳಗಡೆ ಅಂಗಡಿ, ಮೇಲೆ ಗ್ರೌಂಡ್ ಫ್ಲೋರ್ ಅಂಗಡಿ, ಆಮೇಲೆ 2ನೇ ಫ್ಲೋರ್ ಅಂಗಡಿ, 3ನೇ ಫ್ಲೋರ್ ಮನಿ ಇರೋದ್ರಿಂದ ಮತ್ತೆ ಪ್ರತಿಯೊಬ್ಬರನ್ನು ಮ್ಯಾಲಿಂದ ಇಷ್ಟೆಲ್ಲ ಏರಿ ಧ್ಯಾನ ಕರೆಯಕ್ ಆಗೋದಿಲ್ಲ. ಅದಕ್ಕಾಗಿ ಒಂದಿಷ್ಟು ಜಾಗ ತಗೊಂಡು ಪಿರಾಮಿಡ್ ಕಟ್ಟಿಸ್ಬೇಕನ್ನೋ ಆಸೆ ಇದೆ. ಆದ್ರೆ ಈಗ ಸದ್ಯಕ್ಕೆ ನನ್ನ ಒಂದು ಖುಷಿ ಏನಪ್ಪಾ ಅಂತಂದ್ರೆ ಎಲ್ಲೋ ಪಿರಾಮಿಡ್ಗಳು ಕೆಲ್ಸ ನಡೆದಿದ್ದೆ ಅಂದ್ರೆ ನನ್ನ ತಿಳಿದ ಮಟ್ಟಿಗೆ ನನಗ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡ್ತಾ ಬಂದಿದ್ದೀನಿ ಅಂತ ಅನ್ನೋದೊಂದು ಖುಷಿ. ನಿಜವಾಗ್ಲು ಆ ಪಿರಾಮಿಡ್ ಅಂತೂ ನಾನು ಮಾಡೇಬೇಕು. ಯಾಕಂದ್ರೆ ಅದು ನನ್ನ ನಿಜವಾಗ್ಲೂ ಬಹಳಷ್ಟು ಅದೊಂದು ಎಲ್ಲ ಆಸೆಗಳನ್ನ ಬದಿಗೊತ್ತಿ ಇದೊಂದು ಆಸೆಗಳಲ್ಲಿ ನನಗೊಂದು ಅದ್ ಮೇನ್ ಆದಂತ ಒಂದು ಆಸೆ ಆಗಿದೆ. ಎಸ್, ನನ್ ಗುರು ಕೂಡ ಇದನ್ನ ನನಗ 100% ನನಗೆ ಇದಕ್ಕೆ ಸ್ಕೋಪ್ ಕೊಡ್ತಾರ ನನ್ಗ ಅಂತ ನನ್ನ ಭಾವನೆ ಇದೆ. ಓಕೆ ಮಾಸ್ಟರ್. ಇನ್ನು 18ನೇ ಪ್ರಿನ್ಸಿಪಲ್ ಆಗಿದೆ ನಮಗೆ ತಮ್ಮ ಧ್ಯಾನದ ಅನುಭವಗಳು ಮತ್ತು ವೈಯಕ್ತಿಕ ಆಧ್ಯಾತ್ಮಿಕ ಪರಿವರ್ತನೆ ಕುರಿತು ಪ್ರಕಟಣೆಗಳನ್ನು ಹೊರತರಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್, ತಮ್ಮ 18ನೇ ಸೂತ್ರ ಕೊನೆಯ ಸೂತ್ರ ಏನ್ ಹೇಳಿದ್ದಾರೆ ಅಂದ್ರೆ ಸರ್ ಅವರು ತಮ್ಮ ಧ್ಯಾನದ ಅನುಭವಗಳು ಮತ್ತು ವೈಯಕ್ತಿಕ ಆಧ್ಯಾತ್ಮಿಕ ಪರಿವರ್ತನೆ ಕುರಿತು ಪ್ರಕಟಣೆಗಳನ್ನು ಹೊರತನ್ನಿ ಅಂತ ಹೇಳ್ತಾ ಇದ್ದಾರೆ. ಎಸ್ ಮಾಸ್ಟರ್ಸ್, ಇದನ್ನ ಹಂಚ್ಕೊಳ್ಬೇಕಂದ್ರೆ ನಮ್ಮ ಧ್ಯಾನದ ಅನುಭವ ಏನೇ ಇರ್ಲಿ, ನನ್ನ ಧ್ಯಾನದ ಒಂದು ವೈಯಕ್ತಿಕ ಇದನ್ನ ಏನೇ ಇದ್ರು ಈಗ ಜೂಮ್ ಮುಖಾಂತರ ಹಂಚ್ಕೋತೀವಿ ಅನ್ನೋದಕ್ಕೂ, ಆದ್ರೆ ಇಲ್ಲಿವರೆಗೂ ನಾವು ಇದನ್ನ ಪುಸ್ತಕದ ಅಥವಾ ಈ ಪ್ರಕಟಣೆಗಳನ್ನ ಹೊರತಗ್ದಿಲ್ಲ ಅನ್ನೋದೊಂದು ವಿಚಾರ. ಅಂದ್ರೆ ಮಾಸ್ಟರ್ಸ್ ಎಷ್ಟು ಸಾಧ್ಯವೋ ಅಷ್ಟು ಈಗ
100% ಆಗ್ಲಿದ್ರು 90%, 99 95% ಆದ್ರೂ ನಾವು ಪಾಲನೆ ಇದ್ದೀವಿ. ಯಾಕಂದ್ರೆ ಈಗ ಧ್ಯಾನಕ್ಕೆ ಬಂದು ಸುಮಾರು 5.5 ವರ್ಷ ಆಯ್ತು. ಎಲ್ಲವನ್ನೂ 100ಕ್ಕೆ 100 ಪಾಲನೆ ಮಾಡ್ತಾ ಇದನ್ನ ನಾವೆಲ್ಲ ಪಾಲನೆ ಮಾಡ್ತಾ ಬರ್ತೀನಿ ಅಂತ ಹೃದಯ ತುಂಬಿ ಹಂಚ್ಕೊಂತ ಮಾತಾಗಿದೆ. ಅದ್ಭುತವಾದಂತ ಈ ಧ್ಯಾನ ಪ್ರಕ್ರಿಯೆ ನಿಜವಾಗ್ಲೂ ಬಹಳಷ್ಟು ಬದಲಾವಣೆ ಕಂಡ್ಕೊಂಡಿದೀವಿ ಈ ಧ್ಯಾನದಿಂದ ಅಂತ ಹೇಳ್ಬೋದು ನಿಜವಾಗ್ಲೂ. ಯಾಕೆಂದ್ರೆ ಹ್ಮ್ ಆ ಈ ಒಂದು ಧ್ಯಾನದಿಂದ ನಾವು ಸಾಕಷ್ಟು ನನ್ನೊಳಗೆ ಹ್ಮ್ ಮಾತಿನಲ್ಲಾಗಿರ್ಬೋದು, ಮತ್ತೆ ಭಾವನೆಗಳಲ್ಲಾಗಿರ್ಬೋದು, ಆ ಸಾಕಷ್ಟು ಬದಲಾವಣೆ ಕಂಡ್ಕೊಂಡಿದ್ದೀನಿ ಅಂತ ಇದನ್ನ ಹೃದಯ ತುಂಬಿ ಹೇಳುವಂತ ಮಾತಾಗಿದೆ ನಿಜವಾಗ್ಲು. ಎಸ್, ಹಾಗೆ ನಾವು ಪ್ರತಿದಿನ ಏನ್ ಮಾಡ್ತಾ ಇದೀವಿ ಅಂದ್ರೆ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಹಾಗೆ ಪುಸ್ತಕಗಳನ್ನು ಓದುವುದು, ಸಜ್ಜನ ಸಾಂಗತ್ಯ, ಆಮೇಲೆ ಧ್ಯಾನಿಗಳ ಒಂದು ಒಡನಾಟ, ಆ ಸಾಕಷ್ಟು ಇಂಥದನ್ನ ನಾವು ಪ್ರತಿದಿನ ನಮ್ಮನ್ನ ನಾವು ಹೊರಗಲ್ಲಿ ಹಚ್ಕೋತಾ ಇದ್ದೀವಿ ಅನ್ನೋದೊಂದು ಇದು ಒಂದು ಖುಷಿ ಪಡುವಂತ ವಿಷಯ. ನನ್ಗೆ ನಿಜವಾಗ್ಲೂ ಯಾವಾಗ ಧ್ಯಾನ ಸಿಕ್ತಿ ಆವಾಗ್ಲೇ ನನಗ ಏನಂತ ಹೇಳ್ಬೇಕಂದ್ರೆ ಮಾಸ್ಟರ್ಸ್, ನಿಜವಾಗ್ಲೂ ನನ್ನೊಳಗಿನ ಒಂದು ಪತ್ರಿಜಿ ಪ್ರಾರಂಭೋತ್ಸವ ಅಂತ ಹೇಳ್ಬೋದು. ಆವಾಗ್ಲೇ ನನಗೆ ಒಂದು ಮರು ಹುಟ್ಟು ಅಂತ ಹೇಳ್ಬೋದು. ಆಗ್ಲೇ ನನ್ನ ಮರು ಜನ್ಮ ಅಂತ ಹೇಳ್ಬೋದು. ಆಗ್ಲೇ ನನ್ನ ಈ ಜೀವನದ ಒಂದು ದಿಕ್ಕೇ ಬದಲಾಗಿದೆ ಅಂತಾನೂ ನಾನು ನಿಜವಾಗ್ಲೂ ಹೇಳ್ತೀನಿ ಮಾಸ್ಟರ್ಸ್. ಈ ಒಂದು ಅದ್ಭುತವಾದ ಅವಕಾಶ ಕಲ್ಪಿಸಿಕೊಟ್ಟ ಈ ಒಂದು PMC ವಾಹಿನಿಯ ತಂಡದವರು ಎಲ್ಲರಿಗೂ ಹೃದಯ ತುಂಬಿ ಧನ್ಯವಾದ ಹೇಳ್ತಾ ಇದ್ದೀನಿ ಮೇಡಮ್. ನಿಜವಾಗ್ಲು ತುಂಬಾ ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಸೌಭಾಗ್ಯವಂತರು, ಭಾಗ್ಯಶಾಲಿಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.